ಮದುರೈ ಮೀನಾಕ್ಷಿ. ಪಾರ್ವತೀ ದೇವಿಯ ಅವತಾರಗಳಲ್ಲಿ ಮೀನಾಕ್ಷಿ ದೇವಿ ರೂಪವೂ ಕೂಡ ಒಂದು. ಮಕ್ಕಳಿಲ್ಲದ ಪಾಂಡ್ಯದ ರಾಜ ಮಲಯಧ್ವಜನಿಗಾಗಿ ಬೆಂಕಿಯಲ್ಲಿ ಜನ್ಮ ತಾಳಿದ ಮಗುವೆ ಈ ಮೀನಾಕ್ಷಿ. ಮಗುವಿನ ಕಣ್ಣು ಮೀನಿನಾಕಾರದಲ್ಲಿದ್ದರಿಂದ ಆಕೆಯನ್ನು ಮೀನಾಕ್ಷಿ ಎಂದು ಕರೆಯಲಾಯಿತು. ಈಕೆಯ ವಿಶೇಷತೆ ಏನೆಂದರೆ ಈಕೆ 3 ಸ್ತನಗಳನ್ನು ಹೊಂದಿದ್ದಳು. ತನ್ನ ಜೀವನ ಸಂಗಾತಿಯನ್ನು ನೋಡಿದಾಗ 3 ಸ್ತನಗಳಲ್ಲಿ ಒಂದು ಸ್ತನ ಮಾಯವಾಗುತ್ತದೆ ಎಂದು ಮಲಯಧ್ವಜನಿಗೆ ತಿಳಿದಿತ್ತು. ತನ್ನ ಯುದ್ಧ ಚಾಣಕ್ಷಣದಿಂದ ಆಕೆ ಪಾಂಡ್ಯ ರಾಜ್ಯದ ಪಟ್ಟವನ್ನೇರಿದಳು. ಯುದ್ಧವನ್ನು ಮಾಡುತ್ತಾ ಒಮ್ಮೆ ಕೈಲಾಸವನ್ನು ತಲುಪುತ್ತಾಳೆ. ಆಗ ಪರಶಿವನು ಸುಂದರೇಶ್ವರನಾಗಿ ಕೈಲಾಸದಲ್ಲಿದ್ದನು. ಆಕೆ ಕೈಲಾಸದಲ್ಲಿ ಪರಶಿವನನ್ನು ನೋಡಿದಾಕ್ಷಣ ಆಕೆಗಿದ್ದ 3 ಸ್ತನಗಳಲ್ಲಿ ಒಂದು ಸ್ತನ ಮಾಯವಾಗುತ್ತದೆ. ಆಗ ಮೀನಾಕ್ಷಿ ದೇವಿಯು ಪರಶಿವನನ್ನು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ವಿವಾಹವಾಗುತ್ತಾಳೆಂಬ ಉಲ್ಲೇಖವಿದೆ.